ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಎಲ್ಲೆಲ್ಲೂ ದಸರಾ ಸಂಭ್ರಮ. ದಸರಾ ಹಬ್ಬ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ವಿಜೃಂಭಣೆಯಿಂದ ಎಲ್ಲೆಡೆ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. 9 ದಿನಗಳ ಕಾಲ ಈ ದಸರಾ ಹಬ್ಬವನ್ನು ವೈಭವೋಪೇತವಾಗಿ ಎಲ್ಲರೂ ಆಚರಿಸ್ತಾರೆ. ಹಾಗಾದರೆ ಈ 9 ದಿನಗಳ ವಿಶೇಷತೆ ಏನು? ಆ 9 ದಿನಗಳಲ್ಲಿ ಯಾವ ಯಾವ ದೇವಿಗಳನ್ನು ಆರಾಧನೆ ಮಾಡಬೇಕು? ಏನದರ ವಿಶೇಷತೆ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಈ ನವರಾತ್ರಿ ವೈಭವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ನಿಮಗೆ ದಸರಾ ಹಬ್ಬದ ಶುಭಾಶಯಗಳು. ತಮಗೂ ಸಹ ವೀಕ್ಷಕರಿಗೂ ಸಹ ಅಭಿನಂದನೆಗಳು, ಶುಭಾಶಯಗಳನ್ನು ಅರ್ಪಿಸ್ತೀವಿ. ಗುರೂಜಿ, ಸಾಮಾನ್ಯವಾಗಿ ಹೇಳಬೇಕಂದ್ರೆ ಇಡೀ ಹಬ್ಬಗಳಲ್ಲೇ ಅತ್ಯಂತ ದೀರ್ಘಕಾಲವಾದಂತಹ ಹಬ್ಬ ದಸರಾ ಹಬ್ಬ. 9 ದಿನಗಳ ಕಾಲ ನಾವು ಆಚರಣೆ ಮಾಡ್ತೀವಿ. ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡ್ತಾ ಹೋಗ್ತೀವಿ. ಈ ದಸರಾ ವಿಶೇಷತೆ ಏನು? ನೀವು ಹೇಳಿದ ಹಾಗೆ ದೀರ್ಘಕಾಲದ ಒಂದು ಹಬ್ಬ ಅಂತಲೇ ಕರಿಬೋದು. ಯಾಕೆಂತಂದರೆ 10 ದಿನಗಳ ಕಾಲ ನಾವು ಇದನ್ನು ಆಚರಿಸ್ತಕ್ಕಂಥದ್ದು. 9 ರಾತ್ರಿಗಳಲ್ಲೂ ಸಹ ದೇವಿಯನ್ನು ಆರಾಧಿಸೋದ್ರ ಜೊತೆಯಲ್ಲಿ 10ನೇ ದಿನ ನಮಗೆ ಆ ವಿಜಯ ಸಿಕ್ತು ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಆ ಉತ್ಸವವನ್ನು ಆಚರಿಸ್ತೀವಿ. ಅದರೊಳಗೂ ಹೇಗೆ ಅಂತಂದರೆ 9 ದಿನಗಳಲ್ಲೂ ಸಹ ನಾವೇನಾದರೂ ಧ್ಯಾನಾದಿ ಕರ್ಮಗಳಿಂದ ತಪಸ್ಸನ್ನು ಆಚರಿಸ್ಕೊಂಡ್ವಿ ಅಂತಂದರೆ ಶಕ್ತಿದೇವತೆಯ ರೂಪಿಣಿಯಾಗಿರ್ತಕ್ಕಂಥವಳು, ಶಕ್ತಿ ರೂಪಿಣಿಯಾಗಿರ್ತಕ್ಕಂಥವಳು, ಸಿದ್ಧಿದಾತ್ರಿ ಆದಂಥವಳು. ಆದ್ದರಿಂದ ನಾವು ಏನು ಸಿದ್ಧಿಯನ್ನು ಪಡಿಬೇಕು ಅಂಥೇಳಿ ಉಪಾಸನೆಯನ್ನು ಮಾಡ್ತೀವೋ, ಯೋಗ ಕರ್ಮಗಳಿಂದ ಚಕ್ರಗಳು ಅಂತಿದೆಯಲ್ಲ, ಷಟ್ಚಕ್ರಗಳು, ಆ ಚಕ್ರಗಳನ್ನು ಜಾಗೃತಗಳನ್ನು ಮಾಡಿಕೊಳ್ಳಲಿಕ್ಕೆ 1 ವರ್ಷವಿಡೀ ನಾವು ತಪಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥವ್ರು, ಆದರೂ ನಮಗೆ ಆ ಶಕ್ತಿ ಬೇಕು ಅನ್ನುವಂಥವ್ರು ಇದ್ದರೆ ಈ 9 ದಿನಗಳಿದೆಯಲ್ಲ, ಈ 9 ದಿನಗಳ ಕಾಲ ನೀವು ಧ್ಯಾನ ಯೋಗ ಕರ್ಮಗಳಲ್ಲಿ ಕೂತ್ಕೊಂಡು ದೇವಿಯನ್ನು ನೀವು ಧ್ಯಾನಿಸಿದರೆ, ದೇವಿಯ ಉಪಾಸನೆಯನ್ನು ನೀವು ಮಾಡಿದರೆ ಬಹಳ ಸುಲಭವಾಗಿ ನಿಮಗೆ ಆ ಕೃಪೆ ಒಳಗಾಗತ್ತಂತೆ. ದೇವಿಯ ಕೃಪೆಗೆ ನಾವು ಒಳಗಾಗ್ತೀವಿ. ಇದು ಹೇಗೆ ಇನ್ನೊಂದು ಅರ್ಥದಲ್ಲಿ ಕಲಿಯುಗದಲ್ಲಿ ಬಹಳ ಬೇಗ ನಮಗೆ ವರವನ್ನು ಕೊಡ್ತಕ್ಕಂಥ ದೇವರು ಅಂತಂದರೆ ಒಂದು ಗಣಪತಿ, ಇನ್ನೊಂದು ದೇವಿ ಅಂತ. ದೇವಿಯನ್ನು ಬಹಳ ಸುಲಭವಾಗಿ ನಾವು ಒಲಿಸ್ಕೊಳ್ಬೋದು ಅನ್ನುವಂಥದ್ದಿದೆ. ಅದರೊಳಗೂ ಸಹ ಭಾರತೀಯರು ದೇವಿಯನ್ನು ತಾಯಿ ಅಂತಲೇ ಕರೆದಂಥದ್ದು. ಪ್ರತಿಯೊಂದನ್ನು ನಾವು ತಾಯಿ ರೂಪದಲ್ಲಿ ನೋಡಬೇಕಾದಂಥದ್ದು. ತಾಯಿಗೆ ಭಾರಿ ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ದೇಶ ಇದು. ಯಾರ ಋಣವನ್ನಾದರೂ ತೀರಿಸ್ಬೋದು, ಈ ಜನ್ಮದಲ್ಲಿ ತಾಯಿ ಋಣವನ್ನು ಮಾತ್ರ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿವರೆಗೆ ಅಂತಂದರೆ ಈ ಸನ್ಯಾಸ ದೀಕ್ಷೆ ಅಂತ ತಗೊಂಡಾಗ, ಈಗ ನಾವು ಗುರುಗಳಾದಾಗ ಬೇರೆ ಯಾರೇ ವ್ಯಕ್ತಿ ಬರಲಿ ಆ ವ್ಯಕ್ತಿಗಳಿಗೆ ನಿಂತು ಹರಿಸಬಾರ್ದು. ಅಥವಾ ಆ ವ್ಯಕ್ತಿಗಳಿಗೆ ಏನಾದರೂ ಆಶೀರ್ವಾದವನ್ನು ಮಾಡಬೇಕಾದ್ರೆ, ಆಶೀರ್ವಚನ ಮಾಡಬೇಕಾದ್ರೆ, ಭಾಷಣವನ್ನು ಮಾಡಬೇಕಿದ್ರೆ ನಿಂತು ಮಾಡಬಾರ್ದು. ಅದು ಕೇಳುವವರಿಗೂ ಸಮೇತ ಕೆಟ್ಟದು ಅಂತ ಇದೆ. ಅದೇ ರೀತಿಯಾಗಿ ಕುಳಿತೇ ಆಶೀರ್ವಾದ ಮಾಡಬೇಕು. ಆ ವ್ಯಕ್ತಿ ರಾಜನೇ ಆಗಿರಲಿ. ಹಿಂದೂ ಹಾಗೆ ಇತ್ತು. ರಾಮನೇ ನಾರಾಯಣನ ಅವತಾರಿ ಆಗಿರ್ತಕ್ಕಂಥ ಶ್ರೀರಾಮಚಂದ್ರನು ಸಹ ವಸಿಷ್ಠರು ವಿಶ್ವಾಮಿತ್ರರು ಬಂದರೆ ತಾನು ಚಕ್ರವರ್ತಿ ಅಂಥೇಳಿ ಅಹಂಕಾರದಿಂದ ಇರ್ತಿರಲಿಲ್ಲ. ಅವರನ್ನು ಇದರೊಳಗೆ ಆಸ್ಥಾನದಲ್ಲಿ ಕುಳ್ಳಿರಿಸಿ ಮಧುಪ್ರಕಾದಿಗಳನ್ನು ಕೊಟ್ಟು ತಾನು ಸೇವೆಯನ್ನು ಮಾಡ್ತಿದ್ದಂಥದ್ದು. ಅಂಥ ಒಂದು ಪರಂಪರೆ ಈ ದೇಶದಲ್ಲಿ ಬಂದಿದೆ. ನಾವು ಉಪನಿಷತ್ ಸಾರಗಳಲ್ಲಿ ಹೋದರೆ, ತತ್ವಶಾಸ್ತ್ರಗಳಲ್ಲಿ ಹೋದರೆ, ಫಿಲಾಸಫಿಕಲಿ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡಿಕೊಂಡು ಕುಳಿತುಕೊಂಡಾಗ ಈ 33 ಕೋಟಿ ದೇವತೆಗಳು, ಆ ಹೆಸರಿನ ದೇವರು, ಈ ಹೆಸರಿನ ದೇವರು, ಆ ಧರ್ಮ, ಈ ಧರ್ಮ ಎಲ್ಲವನ್ನು ತ್ಯಜಿಸಿ, ಅಂದರೆ ತ್ಯಜಿಸೋದಂತಂದ್ರೇನು, ಒಂದು ಸರ್ತಿ ಅದರಿಂದ ನಿರಾಳವಾಗಿ ಕುಳಿತುಕೊಂಡು ಈ ಪ್ರಕೃತಿನಲ್ಲಿ ನಾವು ಇದ್ದೀವಲ್ಲ, ಇದ್ದಾಗ ಸಂಪೂರ್ಣವಾಗಿ ನಾನು, ನನ್ನ ಮನೆ, ನನ್ನ ನಾಡು, ನನ್ನ ದೇಶ ಅಂತೇಳಿ ಬಂದಾಗ, ಆ ದೇಶ ನಮ್ಮ ಕಣ್ಣು ಮುಂದೆ ಬಂದಾಗ ಪುನಃ ನಾವು ಸ್ತ್ರೀ ರೂಪಕ್ಕೆ ಹೋಗ್ಬಿಡ್ತೀವಿ ನೋಡಿ. ಭಾರತ ಮಾತೆ ಅಂತ ಕರೆದ್ವಿ, ಕರ್ನಾಟಕ ಭುವನೇಶ್ವರಿ ಅಂತ ಕರೆದ್ವಿ ಅಲ್ವಾ, ನಮ್ಮ ನಾಡಿನ ದೇವತೆ ಅಂತ ಕರೆದ್ವಿ. ನದಿಗಳು ಬಂತು ಅಂದರೆ ತುಂಗ, ಭದ್ರೆ, ಶರಾವತಿ, ಕಾವೇರಿ ನೋಡಿ, ಕೃಷ್ಣೆ, ಭದ್ರೆ ಎಲ್ಲರನ್ನೂ ಸಮೇತ ಭೀಮ, ಇವುಗಳನ್ನೆಲ್ಲ ಒಂದು ರೀತಿಯಿಂದ ಪ್ರಕೃತಿಯ ರೂಪದಲ್ಲಿ ಕಂಡ್ವಿ. ಆ ಪ್ರಕೃತಿ ಯಾರು? ದೇವಿ. ನಾವು ಪೂಜೆ ಮಾಡಬೇಕಾದ್ದು ಯಾರನ್ನ ಅಂತಂದರೆ ಪ್ರಕೃತಿ ಪುರುಷನನ್ನು. ಹಿಂದಿಯೂ ಸಹ ನಮ್ಮ ವೇದಗಳ ಕಾಲದಲ್ಲಿ ಈ ಪೂಜೆ ಪುನಸ್ಕಾರಗಳು ಈ ಫೋಟೋಗಳಿಗಾಗಲಿ ವಿಗ್ರಹಗಳಿಗಾಗಿ ಇರಲಿಲ್ಲ. ಯಾಕೆಂತಂದರೆ ತಪಸ್ವಿಗಳು ಎಲ್ಲ ಕಾಡಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇದ್ದಂಥದ್ದು. ಪ್ರಕೃತಿಗಳಿಗೆ ಪೂಜೆ ಮಾಡಿದ್ವಿ, ಮರಗಿಡಗಳಿಗೆ ಪೂಜೆ ಮಾಡಿದ್ವಿ, ಕಲ್ಲುಗಳಿಗೆ ಪೂಜೆ ಮಾಡಿದ್ವಿ. ಅದೇ ರೀತಿಯಾಗಿ ಪಂಚಮಹಾಭೂತಗಳು ಏನೇನು ಕಂಡುವೋ ಅವುಗಳಲ್ಲಿ ಮಾತ್ರ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಅತಿಮಾನುಷ ಶಕ್ತಿ ಇರೋದೆಲ್ಲಿ? ಪಂಚಮಹಾಭೂತಗಳಲ್ಲಿ.
ಭೂಮಿಯನ್ನು ಅಗೆದು ನಾವು ಏನಾದ್ರು ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಹಾಗಂತೇಳಿ ಜಲರಾಶಿಯನ್ನು ತಡೆದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸುನಾಮಿ ಬಂದಾಗ ಏನು ಎಂತೆಂಥ ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ಹೊರಟೋದು. ಅಂಥದ್ರಲ್ಲಿ ಗಾಳಿಯನ್ನು ಹಿಡಿದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಗ್ನಿಯನ್ನು ಸಮೇತ ತಣ್ಣಗೆ ಮಾಡಲಿಕ್ಕೆ ಆಗೋದೇ ಇಲ್ಲ, ಜ್ವಾಲೆಯನ್ನು, ಆಕಾಶದ ಸುತ್ತಳತೆಯೇ ಗೊತ್ತಿಲ್ಲ. ಹಂಗಿರಬೇಕಾದ್ರೆ ಇವು ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳು ಎಲ್ಲಿಂದ ಸೃಷ್ಟಿಯಾಯಿತು? ಈ ಬ್ರಹ್ಮಾಂಡದಿಂದ ಸೃಷ್ಟಿಯಾಯಿತು. ಬ್ರಹ್ಮಾಂಡ ಯಾರಿಂದ ಆಯಿತು? ಅವಳೇ ಈ ಆದಿಶಕ್ತಿ, ಶಕ್ತಿಯ ಆದಿರೂಪ, ಅವಳಿಗೆ ಆದಿಶಕ್ತಿ ಅಂತ ಕೇಳಿದ್ವಿ. ಈ ಆದಿಶಕ್ತಿಯರನ್ನು ನವರೂಪಗಳಲ್ಲಿ ನೋಡಿ 9 ರಾತ್ರಿಗಳು ಪೂಜಿಸ್ತಕ್ಕಂಥದ್ದೇ ನವರಾತ್ರಿ ಉತ್ಸವ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ದೇವಿಯ ಬಗ್ಗೆ ಅದ್ಭುತವಾದಂತಹ ವರ್ಣನೆಯನ್ನು ಗುರೂಜಿ ಕೊಟ್ಟರು. ಹಾಗಾದರೆ ಈ ನವರಾತ್ರಿಯಲ್ಲಿ ಯಾವೆಲ್ಲ ರೀತಿ ಪೂಜೆಯ ಮೂಲಕ ಆಕೆಯನ್ನು ಆರಾಧಿಸಲಾಗುತ್ತೆ, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.